ಹೌದಾ ಅಮ್ಮ, ಸರಿ ಮಾಡ್ತೀನಿರಮ್ಮ. ಅಮ್ಮನಿಗೆ ತುಂಬ ಹುಷಾರಿಲ್ವಂತೆ. ಹೌದಾ, ಯಾಕೆ ಏನಾಯ್ತು? ಅವ್ರಿಗೂ ವಯಸ್ಸಾಗ್ತಿದೆ ಅಲ್ವಾ, ಹಾಗಾಗಿ ಹುಷಾರು ತಪ್ತಾ ಇರ್ತಾರೆ. ನನ್ನ ಬಿಟ್ರೆ ನಮ್ಮ ಅಮ್ಮನಿಗೆ ಯಾರೂ ಇಲ್ಲ. ನಮ್ಮ ಅಮ್ಮನ ನಮ್ಮ ಜೊತೆಗೆ ಇಟ್ಕೊಳ್ಳೋಣವಾ? ನಮ್ಮ ಜೊತೆಗೇನೋ ಇಟ್ಕೊಬೋದು, ಆದರೆ ಅಮ್ಮ... ಏನು ನಿಮ್ಮ ಅತ್ತೆ ನೀನ್ ನಮ್ ಜೊತೆ ಕರ್ಕೊಂಡ್ ಬಂದ್ ಇಟ್ಕೊಳ್ಚ? ಅಳಿನ ಮನೆಗ್ ಬಂದ ಅಮ್ಮ ಆರಾಮಾಗಿರ್ತಾಳಂತ. ನಮ್ಮಲ್ಲಂತೂ ಮಗಳ ಮನೆಯಲ್ಲಿ ಒಂದ್ ಗ್ಲಾಸ್ ನೀರ್ ಕುಡಿಯೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಅತ್ತೆ ಬಂದ್ ಅಳಿನ ಮನೆಯಲ್ಲಿದ್ರೆ ಜನ ಏನ್ ಅನ್ಕೊಳ್ಳಲ್ಲ. ಮನೆಗೆಲ್ಲ ಕರ್ಕೊಬಂದ್ ಇಟ್ಕೊಳ್ಳೋದೆಲ್ಲ ನಿನ್ ತಲೆನಲ್ಲೂ ಇಟ್ಕೋಬೇಡ. ಅದೆಲ್ಲ ಈಗ್ಲೇ ತಲೆಯಿಂದ ತೆಗ್ದ್ಬಿಡು. ನನ್ ಮನೆಗ್ ಯಾರನ್ನೂ ಕರ್ಕೊ ಬರ್ಬೇಡ, ನನಗಿಷ್ಟ ಆಗೋದಿಲ್ಲ. ಏನಾಯ್ತು? ಒಪ್ತಾರ ಇಲ್ವೋ ಗೊತ್ತಿಲ್ಲ, ಒಂದ್ಸತಿ ಕೇಳೋಣ. ಒಪ್ಪಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಇಲ್ಲೇ ಯಾವ್ದಾದ್ರು ಹತ್ರದಲ್ಲಿ ಮನೆ ಮಾಡಿ ನಾವೇ ನೋಡ್ಕೊಳ್ಳೋಣ ಅವ್ರನ್ನ. ಸರಿ ನಡಿ, ಕೇಳೋಣ. ಅಮ್ಮ. ಏನಪ್ಪ? ಅಮ್ಮ, ನಮ್ಮ ಅತ್ತೆಗೆ ಹುಷಾರಿಲ್ವಂತೆ. ಹೌದಾ, ಈಗ ಹೇಗಿದಾರಂತೆ? ಅಲ್ಲಿ ನೋಡ್ಕೊಳ್ಳೋದಿಕ್ಕೂ ಯಾರು ಇಲ್ಲ. ಸ್ವಲ್ಪ ದಿನ ಅವ್ರು ಹುಷಾರಾಗೋ ತನಕ ನಮ್ಮ ಮನೆಗೆ ಕರ್ಕೊಂಬಂದು ಇಟ್ಕೊಳ್ಳೋಣವಾ? ನಾನೇ ಹೇಳೋಣ ಅನ್ಕೊಂಡಿದ್ದೆ, ನೀನೇ ಯೋಚನೆ ಮಾಡಿದ್ಯಲ್ಲ, ಒಳ್ಳೇದಾಯ್ತು ಬಿಡು. ಕರ್ಕೊಂಡ್ ಬಾ, ನಾವೇ ಇಲ್ಲಿಟ್ಟು ನೋಡ್ಕೊಳ್ಳೋಣ. ಇಷ್ಟು ದೊಡ್ಡ ಮನೆಯಲ್ಲಿ ಅವ್ರಿಗೊಂದಿಷ್ಟು ಜಾಗ ಇಲ್ಲ ಅಂತೀನಾ? ಅಮ್ಮ, ಯಾರಾದ್ರೂ ಏನಾದ್ರು ಅನ್ಕೊಂಡ್ರೆ? ಮಾತಾಡೋರು ಸಾವಿರ ಮಾತಾಡ್ಕೋತಾರೆ. ನೀನ್ ಯಾಕೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂತೀಯಾ? ನೀನ್ ಹೋಗಿ ಮೊದ್ಲು ನಿಮ್ಮ ಅತ್ತೆಯವ್ರನ್ನ ಕರ್ಕೊಂಡ್ ಬಾ. ಸರಿಮಾ, ಆಯ್ತು. ಥ್ಯಾಂಕ್ಸ್ ಅತ್ತೆ.